ಅಂದ್ರೆ ಏನು ಸೆಕೆಂಡ್ ಫೇಸ್ ಅಲ್ಲಿ ನಡೆದಂತ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಆಗಿರ್ಬೋದು, ಜೊತೆಗೆ ಖಾನಾಪುರ ಕಿತ್ತೂರು ಭಾಗದಲ್ಲಿ ಇದ್ದಂತ ವಿರೋಧ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಇತ್ತು, ಪಕ್ಷಕ್ಕೆ ಇರ್ಲಿಲ್ಲ. ಅವೆಲ್ಲವೂ ಕಾಗೇರಿ ಅವ್ರಿಗೆ ಪ್ಲಸ್ ಆಗುತ್ತೆ ಆಯ್ತು ಅನ್ಸುತ್ತೆ. ಖಂಡಿತ ನೇಹಾ ಹತ್ಯೆ ಪ್ರಕರಣ ಖಂಡಿತ ಬಿಜೆಪಿಗೆ 100% ಏನಪ್ಪಾ ಅಂದ್ರೆ ಒಂದು ಪ್ಲಸ್ ಆಗಿರುವಂತದ್ದು. ಅಂದ್ರೆ ಈಗ ಬಿಜೆಪಿ ಅವರಿಗೆ ಮುಂಚೆ ಏನಪ್ಪಾ ಅಂದ್ರೆ ಹೇಳ್ಕೊಳ್ಳಿಕ್ಕೆ ಸಾಕಷ್ಟು ಯಾವುದೇ ಈ ರೀತಿ ಇನ್ಸಿಡೆಂಟ್ ನಡೆದಿರ್ಲಿಲ್ಲ. ಅದು ಏನಪ್ಪಾ ನೇಹಾ ಹತ್ಯೆ ಘಟನೆ ನಡೆದ ನಂತರ ಏನಿದೆಯಲ್ಲ, ಬಿಜೆಪಿಗೆ ಒಂದು ಸಾಕಷ್ಟು ಭಾಗಗಳಲ್ಲಿ ಅಂದ್ರೆ ಕಿತ್ತೂರು ಭಾಗ ಇರ್ಬೋದು, ಬೆಳಗಾವಿಯ 10 ಕಿಲೋಮೀಟರ್ ಅಂತರದಲ್ಲಿ ಉತ್ತರ ಕನ್ನಡ ಏನು ಭಾಗ ಬರುತ್ತೆ ಅಂದ್ರೆ MP ಕ್ಷೇತ್ರ, ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಭಾಗ ಏನಿದೆ ಸಾಕಷ್ಟು ಒಂದು ಬಿಜೆಪಿ ಪರ ಇರುವಂತದ್ದು. ಅಂದ್ರೆ ಒಂದು ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಅಲ್ಲಿ ನಮ್ಮ MP ಅವ್ರನ್ನ ನಾವು ನೋಡೇ ಇಲ್ಲ ಅಂತಂದು ಒಂದಿಷ್ಟು ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರೆ, ಇನ್ನೊಂದಿಷ್ಟು ಜನ ನಾವು ಕಾಂಗ್ರೆಸ್ನವರು ಬಂದಿಲ್ಲ ಈ ಕಡೆ ಅಂತ ಅವರು ಕೂಡ ಹೇಳ್ತದೆ. ಅಂದ್ರೆ ಇದು ಏನಪ್ಪಾ ಅಂದ್ರೆ ಉತ್ತರ ಕನ್ನಡ ಇನ್ನು ಸಾಕಷ್ಟು ಅಂದ್ರೆ ವೈಡ್ ಇರುವಂತದ್ದು, ಅಂದ್ರೆ ತುಂಬಾ ವಿಸ್ತಾರವಾಗಿರುವಂತದ್ದು. ಹೀಗಾಗಿ ಅಲ್ಲಿರ್ತಕ್ಕಂಥ ಕಿತ್ತೂರು ಭಾಗದಲ್ಲಿ ಸಾಕಷ್ಟು ವಿರೋಧ ಕೂಡ ಇತ್ತು, ಏನಪ್ಪಾ ಅಂತಂದ್ರೆ ವಿಶ್ವನಾಥ್ ಕಾಗೇರಿ ಅವರಿಗೆ. ಆದ್ರೂ ಕೂಡ ಆ ವಿರೋಧದ ನಡುವೆ ಕೂಡ ಏನಪ್ಪಾ ಅಂತಂದ್ರೆ ಬಿಜೆಪಿ ಏನೋ ಒಂದು ಮತದಾರರಿದ್ದಾರೆ, ನಾವು ಯಾವುದೇ ಕಾರಣಕ್ಕಾಗಿ ಬಿಜೆಪಿಯನ್ನ ಬಿಡಲ್ಲ ಅನ್ನೋ ಒಂದು ಹೇಳಿಕೆ ಆದ್ರೂ ಕೂಡ ಬಿಜೆಪಿಗೆ ಒಂದು ವೋಟ್ ಮಾಡಿರುವಂತದ್ದು. ನಿಮಗೆ ನೆನಪಿದ್ಯಾ, ನಾವು ಗೋಕಾಕ್ ನಿಂದ ಹೋಗ್ತಿರುವಾಗ ಒಂದಷ್ಟು ಜನ ಕ್ರಿಕೆಟ್ ಆಡ್ತಿದ್ರು ಗದ್ದೆ ಬೈಲಲ್ಲಿ, ಅವ್ರನ್ನ ಮಾತಾಡ್ಸಕ್ ಹೋದಾಗ ಗೊತ್ತಾಯ್ತು ಅವರೆಲ್ಲ ಖಾನಾಪುರದವರು, ಅವರೆಲ್ಲ ಉತ್ತರ ಕನ್ನಡಕ್ಕೆ ಓಟ್ ಹಾಕ್ತಾರೆ. ಹೌದು, ಯಾಕಂದ್ರೆ ಸುಮಾರು ಬೆಳಗಾವಿಯಿಂದ 10 ಕಿಲೋಮೀಟರ್ ಒಂದು ದೂರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಅಷ್ಟೇ ಅದು. ಯಾಕಂದ್ರೆ ಆ 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಉತ್ತರ ಕನ್ನಡ ಒಂದು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅಂದಾಗ ಏನಾಗುತ್ತೆ, ಯಾಕಂದ್ರೆ ಅಲ್ಲಿರ್ತಕ್ಕಂಥ MP ಯಾರಂತ ಕೇಳಿದ್ರು ಕೂಡ ಒಂದಿಷ್ಟು ಜನರಿಗೆ ಹೇಳಿಕೆ ಗೊಂದಲ ಇರುತ್ತೆ. ಯಾಕಂದ್ರೆ ಪಾಪ 10 ಕಿಲೋಮೀಟರ್ ಬೆಳಗಾವಿಯಿಂದ ಕೇವಲ 10 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಊರು, ಅವ್ರಿಗೆ ಉತ್ತರ ಕನ್ನಡ ನಮ್ಮ ಭಾಗ ಬರುತ್ತೆ ಅಂದಾಗ ನಾವು ಕೂಡ ಒಂದು ಆಶ್ಚರ್ಯ ಆದ್ವಿ. ಯಾಕಂದ್ರೆ ಇಲ್ಲಿ ಇಷ್ಟು ವಿಸ್ತಾರವಾಗಿರುವಂತದ್ದು ಒಂದು ಪ್ಲೇಸ್ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿರ್ತಕ್ಕಂಥ ವೋಟರ್ಸ್ ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇಲ್ಲಿ ಯಾರೇ MP ಆದ್ರೂ ಕೂಡ ಈ ಭಾಗಕ್ಕೆ ಬರೋದಿಲ್ಲ ಅನ್ನೋದು ಒಂದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಸಾಕಷ್ಟು ನೋವು ಕೂಡ ಇರುವಂತಂದ್ರೆ ಯಾವುದೇ ರೀತಿ ಕೆಲಸ ಕೂಡ ಆಗಿರ್ಲಿಲ್ಲ. ಹೀಗಾಗಿ ಆ ನೋವಿನಲ್ಲೂ ಕೂಡ ಏನು ಅದಿರ್ತಕ್ಕಂಥ ಒಂದು ಅಸಮಾಧಾನದಲ್ಲಿ ಕೂಡ ಬಿಜೆಪಿ ಏನಪ್ಪಾ ಅಂತಂದ್ರೆ ಒಂದು ಗೆಲುವು ಸಾಧಿಸಿರುವಂತದ್ದು ಒಂದು ಸಾಕಷ್ಟು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಒಂದು ಖುಷಿ ವಿಚಾರ ಆಗಿದೆ. ಥ್ಯಾಂಕ್ ಯು ಸಂಗಮೇಶ್. ವೀಕ್ಷಕರೇ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಗಮನಿಸಬೇಕಾಗಿರೋ ಅಂಶ, ಉತ್ತರ ಕನ್ನಡದ ಜನ ಮಾತ್ರ ನಿಮ್ನ ಗೆಲ್ಸಿಲ್ಲ, ಬೆಳಗಾವಿ ಮಂದಿನೂ ನಿಮ್ನ ಗೆಲ್ಸೋರೆ. ಯಾಕಂದ್ರೆ ಕೇವಲ ಹಳಿಯಾಳ, ಕಾರವಾರ, ಕುಮಟಾ, ಭಟ್ಕಳ, ಶಿರ್ಸಿ, ಯಲ್ಲಾಪುರಕ್ಕೆ ಮಾತ್ರ ನೀವು ಸಂಸದರಲ್ಲ, ಖಾನಾಪುರ ಮತ್ತು ಕಿತ್ತೂರು ಕೂಡ ನಿಮ್ಗೆ ಬರುವಂತ ಕ್ಷೇತ್ರಗಳು, ಅಂದ್ರೆ ನಿಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರು ಮಾಡಿದ ಮಿಸ್ಟೇಕ್ ಅನ್ನ ನೀವು ಕೂಡ ಮಾಡದೇನೆ ಆ ಭಾಗದ ಜನರಿಗೆ ಕೂಡ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸ್ಬೇಕು. ಈಗಾಗಲೇ ಸಂಗಮೇಶ್ ಹೇಳ್ತೀರಿ, ಎಸ್, ಬೆಳಗಾವಿಯಿಂದ 10 ಕಿಲೋಮೀಟರ್ ಪಕ್ಕ ಹಳ್ಳಿಗೆ ಹೋಗ್ಬಿಟ್ರೆ ನಿಮ್ಗೆ ಬರುವಂತ ಕ್ಷೇತ್ರ ಎಲ್ಲಿ ಬೆಳಗಾವಿ, ಎಲ್ಲಿಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದು ಆ ಭಾಗದ ಮತದಾರ ಅಭಿಪ್ರಾಯ ಆಗಿರುತ್ತೆ. ವೀಕ್ಷಕರೇ, 2,78,000ಕ್ಕೂ ಅಧಿಕ ಮತಗಳ ಅಂತರದ ಗೆಲುವು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿದ್ದಾನೆ. ವೀಕ್ಷಕರೇ, JDSಗೆ ಒಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಮರ್ಮಾಘಾತ, ಅಕ್ಷರಶಃ ಸತ್ಯ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಗೆಲುವು. ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆಗೋಕೆ ಸುಮಲತಾ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು, ಸಾಕಷ್ಟು ಆಕಾಂಕ್ಷಿಗಳಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರು, ದೇವೇಗೌಡರ ಒಂದು ಹೋರಾಟದ ಫಲ, ಪ್ರಧಾನಿ ಮೋದಿ ಜೊತೆಗಿನ ಸ್ನೇಹ, ಎಲ್ಲಕ್ಕಿಂತ ಜೊತೆಯಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ಕೆಲಸ ಕೂಡ ಹೌದು. ಹೀಗಾಗಿ ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರು ಅವರ ವಿರುದ್ಧ, ವೆಂಕಟರಮಣ ಅವರ ವಿರುದ್ಧ, ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮಂಡ್ಯದಲ್ಲಿ ಗೆಲುವನ್ನ ದಾಖಲಿಸಿದ್ದಾರೆ. ಮಂಡ್ಯ ಕೂಡ ಸಾಕಷ್ಟು ಚರ್ಚೆ ಆಗ್ತಿದ್ದಂತ ಕ್ಷೇತ್ರ. ಮಂಡ್ಯ ಬಗ್ಗೆ ನಮ್ಮ ಡಿಜಿಟಲ್ ಕೊಲಾಬ್ರೇಷನ್ ನ ಟೀಮ್ ನ ಪ್ರತಿನಿಧಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲದಾಗಿ ಹೇಗ್ ನಡೀತದೆ ದರ್ಶನ್ ಅವ್ರು, ಹೇಗಾಯ್ತು, ಏನ್ ಅನ್ಸುತ್ತೆ?